ಸ್ನೇಹಿತರೆ ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಪಂಚಮಿ ಹಬ್ಬಕ್ಕೆ ಸುಲಭವಾಗಿ ಯಾವ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾವು 4 ರೀತಿಯ ಉಂಡೆಗಳನ್ನು ಮಾಡ್ತಾ ಇದ್ದೀವಿ. 4 ಉಂಡೆಗಳಿಗೆ ಸೇರಿ ಇಲ್ಲಿ ಒಟ್ಟು 3 kgಯಷ್ಟು ಬೆಲ್ಲ ಬೇಕಾಗುತ್ತೆ. 1 kgಯಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಲೈಟಾಗಿ ಪುಡಿ ಮಾಡ್ಕೊಂಡಿದೀವಿ. ಅರ್ಧ kgಯಷ್ಟು ಒಣಕೊಬ್ಬರಿನ ತುರಿದು ಲೈಟಾಗಿ ಹುರ್ಕೊಂಡಿದೀವಿ. 1 kg ಎಳ್ಳನ್ನ ಚೆನ್ನಾಗಿ ಹುರಿದು ಸ್ವಲ್ಪ ಪುಡಿ ಮಾಡ್ಕೊಂಡಿದೀವಿ. 1 kg ಹುರುಗಡ್ಲೆ ಹಿಟ್ಟನ್ನ ಜರಡಿ ಮಾಡ್ಕೊಂಡಿಟ್ಕೊಂಡಿದೀವಿ. 1 ಬೌಲ್ನಷ್ಟು ಒಣಕೊಬ್ಬರಿ ಚೂರುಗಳನ್ನ ಲೈಟಾಗಿ ಹುರ್ಕೊಂಡಿದೀವಿ. ಎಲ್ಲಾ ಉಂಡೆಗಳಿಗೂ ಸೇರಿ 25 ಗ್ರಾಂನಷ್ಟು ಏಲಕ್ಕಿ ಪುಡಿ ಬೇಕಾಗುತ್ತೆ. 1/4 kgಯಷ್ಟು ಸಪ್ಪನೆ ಸೇವನ್ನ ಮಾಡ್ಕೊಂಡಿಟ್ಕೊಂಡಿದೀವಿ. ಬನ್ನಿ ಇವಾಗ ಸೇವನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಏನು ಹಾಕ್ದಂಗೆ ಸಪ್ಪನೆ ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದಂಗೆ. ಎಷ್ಟು ತಗೊಂಡಿದ್ರ ಹಿಟ್ಟು? ಇದು ಅರ್ಧ kg ಹಿಟ್ಟಿದೆ. ಗಟ್ಟಿ ಕಲಿಸ್ಕೋಬೇಕು. ನೀರು ನೋಡಿ ಸ್ವಲ್ಪ ಹಾಕಂತ ಗಟ್ಟಿ ಕಲಿಸಿ ಈ ಥರ ಹಿಟ್ಟನ್ನ ಗಟ್ಟಿ ಕಲಿಸ್ಕೊಂಡು ಸಿಲಿಂಡ್ರ್ ಆಕಾರಕ್ಕೆ ಮಾಡಿಟ್ಕೊಂತ ಇದ್ದೀನಿ. ಸೊ ಇದು ಚಕ್ಲಿ ಒಳ್ಳಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಡು ಎರಡು ಕಡೆನೂ ಲೈಟಾಗಿ ಬೇಯಿಸ್ಕೊಳ್ಳೋದು. ಲೈಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಸೆನ್ಸ್ ಬೇಗ ಬೆಂದ್ಬಿಡುತ್ತೆ. ಬೇಗ ಬೆಂದ್ಬಿಡುತ್ತೆ. ಸ್ವಲ್ಪ ಇದಕ್ಕಿಂತ ದಪ್ಪಂದಿದು ಆದರೆ ಒಂದು ಸ್ವಲ್ಪ ಒಂಚೂರು ವೆಯ್ಟ್ ಮಾಡ್ಬೇಕು. ಒಂದು ಕೈ ಆಡಿಸಿ ಬುರುಗ್ ಬರೋದು ನಿಲ್ಲವರೆಗೂ ಏನಾದರೂ ಕಾಯ್ಬೇಕಾ? ಇದು ಗುಳ್ಳಿ ಬರೋದ ಸ್ವಲ್ಪ ನಿಂತ ಮೇಲೆ ತೆಗಿಯೋದು. ಈಗ ಎಲ್ಲ ಉಂಡಿಗೆ ಸೇರಿ ಬೆಲ್ಲನ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. 1-2 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಕೂಡ ಒಂದು ಸ್ವಲ್ಪ ನೀರು ಬಿಡ್ತಾ ಇದೆ ಅಲ್ವೇನ್ರಮ್ಮ? ಹೌದು. ಈಗ ಕರಗ್ತಾ ಇತ್ತು ಬೆಲ್ಲ. ಇದೆಲ್ಲ ಕರಿಗೆ ಒಂದು 15 ನಿಮಿಷಕ್ಕೆ ಪಾಕ ಬರುತ್ತಿದೆ. ಈ ಥರ ಕೈ ಆಡ್ತಾ ಈ ಥರ ನೊರೆ ಬರುತ್ತೆ. ಇವಾಗ ಪಾಕ ಬಂದಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ಇನ್ನೇನು ಪಾಕ ಬಂದಿದೆ ಅನ್ನೋ ಟೈಮ್ನಲ್ಲಿ ತಟ್ಟೆಯಲ್ಲಿ ಅರ್ಧ ಭಾಗ ನೀರು ಇಟ್ಕೋಬೇಕು, ಇನ್ನರ್ಧ ತಟ್ಟೆ ಖಾಲಿ ಇರಬೇಕು. ಅದನ್ನು ನೀಟಾಗಿ ಬೆರಳಿನಿಂದ ಹಿಂಗೆ ದುಂಡು ಮಾಡ್ಕೋಬೇಕು. ಇವಾಗ ಈ ಥರ ಚೆನ್ನಾಗಿದೆ ಆಗಿದೆ ಉಂಡೆ. ಅದನ್ನು ತಗೊಂಡು ಈ ಥರ ತಟ್ಟಿ ಹೊಡೆದ್ರೆ ಈ ಥರ ಶಬ್ದ ಬರ್ಬೇಕು. ಇವಾಗ ಉಂಡೆ ಕಟ್ಟಕ್ಕಿದು ರೆಡಿ ಆಗಿದೆ. ಓಕೆ, ಪಾಕ ಬಂದಾಗಿದೆ. ಬಂದಾಯ್ತು ಪಾಕ. ಏಲಕ್ಕಿ ಪುಡಿನ ಈ ಪಾಕದಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಹಂಗಂದ್ರೆ ಎಲ್ಲ ಉಂಡಿಗೂ ಸಮವಾಗಿ ಬರುತ್ತೆ. 4ರಿಂದ 5 ಚಮಚ ಹೊರಗಡ್ಲೆ ಹಿಟ್ಟಿಗೆ 2 ಚಮಚ ಪಾಕ ಹಾಕಿ ಉಂಡೆ ಕಟ್ಟುವ ಹದಕ್ಕೆ ತಂದುಕೊಂಡು ಬಿಸಿ ಇರುವಾಗಲೇ ಉಂಡೆಗಳನ್ನ ಕಟ್ಟಿಕೊಳ್ಳಬೇಕು. ಇಷ್ಟ ಹಿಟ್ಟಿಗೆ ಇಷ್ಟೇ ಪಾಕ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಮೊದಲನೇ ಒಬ್ಬೆ ಮಾಡ್ತಿರಲ್ಲ, ಅವಾಗ ಹದ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಕೈ ಒದ್ದಿ ಮಾಡ್ಕೊಂಡು ಬಿಸಿ ಇರುತ್ತದು. ಅದಕ್ಕೆ ನೆನಪಿರಲಿ, ಉಂಡೆಗಳು ಬಿಸಿ ಇರುವಾಗ ಮಾತ್ರ ಕೊಬ್ಬರಿ ಚೆನ್ನಾಗಿ ಹತ್ತುತ್ತದೆ. ಪಾಕ ಬಿಸಿ ಇದ್ದಾಗಲೇ ಉಂಡೆಗಳನ್ನ ಕಟ್ಕೋಬೇಕಲ್ವಾ? ಹಾಗಾಗಿ ಒಬ್ರು ಕಲಿಸ್ಕೊಡ್ತಾ ಇದ್ರೆ ಉಳಿದವರು ಉಂಡೆಗಳಿಗೆ ಕೊಬ್ಬರಿ ಹತ್ತೋ ತರ ಕಟ್ಟುತ್ತಾ ಹೋಗ್ಬೇಕು. ಪಾಕ ಚೆನ್ನಾಗಿ ಬಂದಿದೆ ಅಲ್ಲ, ಚೆನ್ನಾಗಿ ಬರ್ಲಿಲ್ಲಿದ್ರೆ ಸೊಟ್ಟ ಬಟ್ಟ ಕುಂದಿರ್ತಾವ. ಬಿಸಿ ಬಿಸಿ ಉಂಡೆಗಳನ್ನ ಅಮ್ಮ ಕೊಡ್ತಾ ಹೋದ್ರು, ನಾವು ಚೆನ್ನಾಗಿ ಕೊಬ್ಬರಿ ಹಾಕ್ತಾ ಕಟ್ತಾ ಹೋದ್ವಿ. ಉಂಡೆಗಳ ಜೊತೆಗೆ ಅಮ್ಮ ಇಲ್ಲಿ ತಂಬಿಟ್ಟು, ಮುಟ್ಗಿ ಹಾಗೆ ಚಿಕ್ಕ ಉಂಡೆಗಳನ್ನ ಪೂಜೆಗಿರ್ಲಿ ಅಂತ ಮಾಡ್ಕೊಂಡ್ರು. ಶೇಂಗಕ್ಕೆ ಈ ಥರ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು ಮೇಲೆ. ಕಡಲೆ ಹಿಟ್ಟು ಹಾಕೊಂಡ್ರೆ ಬೈಂಡಿಂಗ್ ಆಗುತ್ತೆ. ಅದಕ್ಕೆ ಬೆಲ್ಲದ ಜೊತೆ ಮಿಂಗಲ್ ಆಗುತ್ತೆ ನೀಟಾಗಿ ಶೇಂಗಾ. ಉಂಡೆನೂ ಈಸಿಯಾಗಿ ಬರ್ತದೆ. ಹೌದು, ಉಂಡೆನೂ ಈಸಿಯಾಗಿ. ಸೊ ಎಷ್ಟು ಸ್ವಲ್ಪ ಹಾಕೊಂಡ್ರೆ? ಹೌದು, 1-2 ಸ್ಪೂನ್ ಹಾಕೊಂಡಿದ್ದೀನಿ. ಹುರ್ಗಡ್ಲೆ ಹಿಟ್ಟು. ಹೌದು, 1-2 ಸ್ಪೂನು ಹುರ್ಗಡ್ಲೆ ಹಿಟ್ಟು ಹಾಕೊಂಡಿದ್ದೀನಿ. ಮಿಕ್ಸಿಯಲ್ಲಿ 1 ರೌಂಡ್ ರನ್ ಕೂಡ ಮಾಡ್ಕೊಂಡಿದ್ದೀನಿ. ಶೇಂಗಾದ ಸ್ವಂತ ಪುಡಿನೂ ಇದೆ ಇದ್ರ ಜೊತೆಗೆ. ಹೌದು ಹೌದು, ಹುರ್ಗಡ್ಲೆ ಹಿಟ್ಟು ಕೂಡ ಸಹಾಯ ಮಾಡುತ್ತೆ. ಸ್ವಲ್ಪ ಇದಕ್ಕೆ ಪಾಕ ಆಡ್ ಮಾಡ್ಕೊತೀನಿ.
ಜಾಸ್ತಿ ಜನ ಕಟ್ಟರಿದ್ರೆ ಹೌದು ಎಲ್ಲನೂ ಒಟ್ಟಿಗೆ ಬೇಕಿದ್ರು ಮಿಕ್ಸ್ ಮಾಡ್ಕೊಬೋದು. ಇವಾಗ ಇಷ್ಟಿಷ್ಟೇ ಒಂದು 2-3 ಸಲ ಮಾಡ್ಕೊಳ್ಳೋದು. ಸೊ ಮೊದಲನೇ ಬಾರಿ ಉಂಡೆ ಕಟ್ತಿರ್ತಾರೆ, ಹೌದು. ಅಂಥವರಿಗೆ ಯಾವ ರೀತಿಯ ಸಲಹೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ಅದೇ ಈಗೆಲ್ಲ ತೋರಿಸಿದ್ದೀವಲ್ಲ, ಯಾವ ಥರ ಪಾಕ ತೆಗಿಬೇಕು, ಯಾವ ಥರ ಕೊಬ್ಬರಿ ತುರ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಅದನ್ನೇ ಭಾಳ ದಿವಸ ಇಟ್ಕೊಂಡು ತಿನ್ನೋದಾದರೆ, ತಕ್ಷಣ ತಿನ್ನೋದಾದರೆ ಹಂಗನೂ ಹಾಕ್ಬೋದು ಕೊಬ್ಬರಿನ. ಈಗ ಸಾಮಾನ್ಯವಾಗಿ ಹೇಳೋದಾತ್ರಮ್ಮ, ಈಗ ಒಂದು ಕಡಿಮೆ ಪ್ರಮಾಣ ಒಂದು ಅರ್ಧ kg ಶೇಂಗಾದ್ದು ಅಥವಾ ಅದಕ್ಕೆ ಅನುಗುಣವಾಗಿ ಬೆಲ್ಲದ ಪ್ರಮಾಣನ ಹಾಗೆ ಹೇಳೋದಾದ್ರೆ? ಹೌದು, 1 kgಗೆ 3/4 kg ಬೆಲ್ಲ ಬೇಕಾಗುತ್ತೆ. 1 kg 3/4 kg. ಹೌದು. ಕಡಲೆ ಉಂಡೆಗೆ ಕಂಪೇರ್ ಮಾಡಿದ್ರೆ ಶೇಂಗಾ ಉಂಡೆಗೆ ಪಾಕ ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ಈ ಉಂಡೆಗೆ ಕೊಬ್ಬರಿನ ಚೆನ್ನಾಗಿ ಹಾಕಿ ಕಟ್ಟಿದ್ರೆ ಆಹಾ, ಶೇಂಗಾ ಉಂಡೆ ರುಚಿ ಏನು ಅಂತೀರಾ? ಎಳ್ಳನ್ನ ಹುರ್ಕೊಂಡು ದುಂಡು ಹುರಿಬೇಕು. ಅದು ಎಳ್ಳ ಇಲ್ಲ ಅರ್ಧಂಬರ್ಧ ಹುರಿದು ಬಂದರೆ ಉಂಡೆ ಕಟ್ಟಕ್ಕೆ ಹುರಿಯೋದಂದ್ರೆ ಅಂದ್ರೆ ಎಲ್ಲ ಕಡೆಗೂ ಸಮವಾಗಿ. ಹೌದು, ಅದು ಅರಳುತ್ತೆ ಚೆನ್ನಾಗಿ ಹೆಂಗೆ ಶೇಂಗಾ ಬೀಜ ಅವೆಲ್ಲ ಹೆಂಗೆ ಬೇಯ್ತಾವ ಹಂಗೆ ಎಳ್ಳು ಕೂಡ ಚೆನ್ನಾಗಿ ಬೇಯ್ತು. 1 2 3 4 5. ಸೊ ಪಾಕ ಇನ್ನೂ ಆಕ್ಟಿವ್ ಆಗೇ ಐತಿ. ಹೌದು. ಇವಾಗ ಪಾಕ ಮಿಕ್ಸ್ ಮಾಡ್ಕೋಬೇಕು. ಎಳ್ಳುಂಡೆನೂ ಅಷ್ಟೇ ಹೌದು, ಭಾರಿ ಟೇಸ್ಟಿ ಮತ್ತು ಸಖತ್ ಶಕ್ತಿನೂ ಕೊಡುತ್ತಿದ್ದು. ಹೌದು, ಆರೋಗ್ಯಕ್ಕೆ ಎಳ್ಳು ಭಾಳ ಒಳ್ಳೆಯದು. ಈಗ ಪಾಕ ಗಟ್ಟಿಯಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬಂದ್ರೆ ಇದು ಆಗುತ್ತೆ, ಉಂಡೆ ಚೆನ್ನಾಗಿ. ಎಳ್ಳಿಗೆ ಎಷ್ಟಮ್ಮ, ಎಷ್ಟು ಸ್ಪೂನಿಗೆ ಎಷ್ಟು ಪಾಕ ಹಾಕಿ? ಅದು ಆಯಿಲ್ ಸಿಡಲ್ಲ, ಅದರಿಂದ ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದು ಪಾಕ ಕಡಿಮೆ ಹಿಡಿಯುತ್ತೆ. ಇದು ಶೇಂಗಾ ಹಾಕ್ತಂಗೆ? ಹೌದು, ಶೇಂಗಾ ಹೆಂಗೆ ಹಂಗೆ ಇದಕ್ಕೂ ಈ ಥರ ಸೇವು ಲೈಟಾಗಿ ಹಿಂಗೆ ಪುಡಿ ಮಾಡ್ಬೇಕು. ಪುಡಿ ಮಾಡ್ಕೊಂಡು ಉಂಡೆ ಕಟ್ಟಬೇಕು. ಮಧ್ಯ ಮಧ್ಯ ಸೇವ್ ಮಾಡ್ಕೊಳ್ಳೋ ಮುಂದೆ ಈ ಥರ ಗಟ್ಟಿ ಹಿಟ್ಟು ಬಿದ್ದಿರುತ್ತೆ, ಇಂಥದ್ದೆಲ್ಲ ತಕ್ಕೊಂಬಿಡ್ಬೇಕು ಅದ್ರಾಗ ಆರಿಸಿ. ಈ ಥರ ಕೊಬ್ಬರಿನ ಪೀಸ್ ಮಾಡ್ಕೊಂಡು ಹುರ್ಕೊಂಡಿದ್ದೀನಿ, ಇದನ್ನು ಹುರ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಬೇಕು. ಹೌದು, ಉಂಡಿನ ಮಧ್ಯ ಕೊಬ್ಬರಿ ಬಂದರೆ ರುಚಿ ಇರುತ್ತೆ. ಸ್ಪೆಷಲಿ ಸೇವಿನ ಉಂಡೆಗೆ ಮಾತ್ರ? ಹೌದು, ಸೇವಿನ ಉಂಡೆಗೆ ಮಾತ್ರ ಇದು. ಇದಕ್ಕೆ ಉರ್ಗಡ್ಲೆ ಲೇಟ್ ಹಾಕಿರಲಿಲ್ಲ. ಇದನ್ನ ಒತ್ತಬೇಕಲ್ಲ? ಒತ್ತಬೇಕು. ನಾರ್ಮಲ್ ನೀರು ಬರಲ್ಲ, ನೀರು ಹತ್ತಿಬೇಕು. ಕೈಗೆ ನೀರು ಇಟ್ಕೊಂಡು ಒತ್ತಬೇಕು ನೀಟಾಗಿ. ಸೊ ಮೊದಲು ಯಾರು ಕಟ್ತಾರೋ ಅವರೇ ಇದನ್ನ ಜಾಗರೂಕತೆಯಿಂದ ನೀಟಾಗಿ ಕಟ್ಬಿಡ್ಬೇಕು. ಆಮೇಲೆ ಸ್ಲೈಟಾಗಿ ಶೇಪ್ ಕೊಡ್ಬೋದು ಅಂತ ಅನ್ಸುತ್ತೆ. ಹೌದಾ? ಹಿಂಗೆ ಫೋರ್ಸ್ ಹಾಕಿ ಹಿಂಗೆ ಸೂಕ್ಷ್ಮ ಒಜ್ಜಿ ಹಿಂಗೆ ಎಷ್ಟು ಅದು ಕುರುಕುರು ಅನ್ನಂಗೆ ಇರ್ತಾವೆ. ನೀವು ಈ ಉಂಡೆಗಳ ರೆಸಿಪಿಯನ್ನ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ಉಂಡೆಗಳು ಚೆನ್ನಾಗಿ ಬಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ.